ಪೋಷಕರೇ, ನೀವು ನಿಮ್ಮ ಮಕ್ಕಳಿಗೆ ಡಾಕ್ಟರ್ ಸಲಹೆ ಇಲ್ಲದೆ ಕಾಫ್ ಸಿರಪ್ ಅನ್ನು ಕೊಡ್ತಾ ಇದ್ದೀರಾ. ಹಾಗಾದ್ರೆ ಈ ಸುದ್ದಿಯನ್ನ ನೋಡಲೇಬೇಕು. ನೋಡ್ತಾ ಹೋಗೋಣ ಬ್ರೇಕಿಂಗ್ ಮೂಲಕ. ಪೋಷಕರೇ, ಕಾಫ್ ಸಿರಪ್ ಬಳಸುವ ಮುನ್ನ ಎಚ್ಚರ ಎಚ್ಚರ ಎಚ್ಚರ. ಡಾಕ್ಟರ್ ಸಲಹೆ ಇಲ್ಲದೆ ಯಾವುದೇ ಕಾಫ್ ಸಿರಪ್ ಅನ್ನ ನೀಡಬೇಡಿ. ಮಕ್ಕಳಿಗೆ ನೀಡುವ ಮುನ್ನ ವೈದ್ಯರ ಸಲಹೆ ತೀರಾ ಅತ್ಯಗತ್ಯ, ಅನಗತ್ಯ ಅಂತಾನೆ ಹೇಳ್ಬೋದು. ಇನ್ನು ಕಾಫ್ ಸಿರಪ್ ಬಗ್ಗೆ ವೈದ್ಯರಿಂದ ಜಾಗೃತಿ ಅವೇರ್ನೆಸ್ ಅನ್ನ ಕೂಡ ಮೂಡಿಸಲಾಗ್ತಾ ಇದೆ. ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ 11 ಕಂದಮ್ಮಗಳು ಬಲಿಯಾಗಿದೆ. ಕೋಲ್ಡ್ ಡ್ರೀಫ್ ಸಿರಪ್ ನ ನಿಷೇಧ ಮಾಡಿದೆ 3 ರಾಜ್ಯಗಳು. ಈಗಾಗಲೇ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಿಗೆ ಕೇಂದ್ರ ಮಾರ್ಗಸೂಚಿಯನ್ನ ಕೂಡ ಹೊರಡಿಸಿದೆ. 6 ವರ್ಷದೊಳಗಿನ ಮಕ್ಕಳಿಗೆ ಯಾವುದೇ ಸಿರಪ್ ಅನ್ನ ನೀಡಬೇಡಿ ವೈದ್ಯರ ಸಲಹೆ ಇಲ್ಲದೆ. ಸಿರಪ್ನಿಂದ ಮಕ್ಕಳ ಆರೋಗ್ಯದ ಮೇಲೆ ತೀರಾ ಎಫೆಕ್ಟ್ ಆಗ್ತಾ ಇದೆ. ಈ ಸಿರಪ್ನಿಂದ ಹೃದಯ ಕಾಯಿಲೆ ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಕೆಲವೊಮ್ಮೆ ಮಕ್ಕಳು ಕೋಮಾಗೆ ಹೋಗುವ ಸಾಧ್ಯತೆ ಇದೆ. ಸಿರಪ್ಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ವೈದ್ಯರು. ಚಿಕ್ಕ ಪುಟ್ಟ ಕೆಮ್ಮು ಮತ್ತು ನೆಗಡಿ ಅಂತಂದ್ರೆ ಪೇರೆಂಟ್ಸ್ ಏನು ಮಾಡ್ತಾರೆ? ಡಾಕ್ಟರ್ ಹತ್ರ ಏನು ಹೋಗೋದು, ಆಲ್ರೆಡಿ ಲಾಸ್ಟ್ ಟೈಮ್ ಕೊಟ್ಟಿರೋದೇ ಇದೆ, ಅದನ್ನು ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಯಾವುದೋ ಒಂದು ಕಾಫ್ ಸಿರಪ್ಪು ಅಥವಾ ಹಾಕ್ಬಿಡ್ತಾರೆ. ಆದರೆ ಇದರಿಂದ ಸಾಕಷ್ಟು ಅಪಾಯಕಾರಿಯಾದಂತಹ ಪರಿಣಾಮಗಳನ್ನು ಎದುರಿಸ್ತಾ ಇರುವಂಥದ್ದು. ನೋಡಿ, ಮಧ್ಯಪ್ರದೇಶ ಹಾಗೂ ರಾಜಸ್ಥಾನದಲ್ಲಿ ಕಾಫ್ ಸಿರಪ್ ಬಳಕೆಯಿಂದ 11 ಮಕ್ಕಳು ಮೃತಪಟ್ಟಿರುವಂತಹ ದುರಂತ ಸಂಭವಿಸಿರುವಂಥದ್ದು. ಈ ಕುರಿತಂತೆ ಡಾಕ್ಟರ್ಸ್ ಕೂಡ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ನೋಡ್ಕೊಂಡು ಬರೋಣ. ನಾನು ಡಾಕ್ಟರ್ ಸುರೇಂದ್ರ ಎಚ್.ಎಸ್, ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್, ನೇಟಸ್ ವುಮೆನ್ ಅಂಡ್ ಚಿಲ್ಡ್ರನ್ ಹಾಸ್ಪಿಟಲ್, ಬ್ಯಾಂಗ್ಳೂರ್. ಇವತ್ತು ನಾನು ಕಾಫ್ ಸಿರಪ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇತ್ತೀಚೆಗೆ ರೀಸೆಂಟ್ ಆಗಿ ರಾಜಸ್ಥಾನ, ಮಧ್ಯಪ್ರದೇಶದಲ್ಲಿ ಕಾಫ್ ಸಿರಪ್ ತಗೊಂಡ್ಮೇಲೆ ಕೆಲವು ಡೆತ್ ಆಗಿದೆ. ಯೂಶುವಲಿ ನಾವು ಕಾಫ್ ಸಿರಪ್ ನ ಮಕ್ಕಳಲ್ಲಿ ಯೂಸ್ ಮಾಡ್ಬೇಕಾದ್ರೆ ಕೇರ್ಫುಲ್ ಆಗಿ ಯೂಸ್ ಮಾಡಬೇಕು. ಪರ್ಟಿಕ್ಯುಲರ್ಲಿ ಡೆಕ್ಸ್ಟ್ರೋಮೆಥಾರ್ಫನ್ ಬೇಸ್ಡ್ ಕಾಫ್ ಸಿರಪ್ಸ್ ನಾವು ಲೆಸ್ ದೆನ್ 6 ಇಯರ್ಸ್ ಅಲ್ಲಿ ಯೂಸ್ ಮಾಡಲ್ಲ. ಬೇಸಿಕಲಿ ಏನಕ್ಕೆ ಅಂದ್ರೆ ಕಾರ್ಡಿಯಕ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ಇರುತ್ತೆ. ಅರಿಥ್ಮಿಯಾಸ್ ಆಗ್ಬೋದು, ಅಥವಾ ಸ್ಕಿಪ್ ಬೀಟ್ಸ್ ಆಗ್ಬೋದು, ಅಥವಾ CNS ರಿಲೇಟೆಡ್ ಡಿಜಿನೆಸ್ ಆಗ್ಬೋದು. ಕೆಲವೊಂದ್ಸಲ ಕೋಮಗೂ ಹೋಗ್ತಾರೆ. ಆದಷ್ಟು ನಾವು ಈ ಡೆಕ್ಸ್ಟ್ರೋಮೆಥಾರ್ಫನ್ ಬೇಸ್ಡ್ ಕಾಫ್ ಸಿರಪ್ ನಾವು ಲೆಸ್ ದೆನ್ 6 ಇಯರ್ಸ್ ಮಕ್ಕಳಲ್ಲಿ ಯೂಸ್ ಮಾಡಲ್ಲ. ಯೂಶಲಿ ನಾವು ಲಿವೋಸಾಲ್ಬುಟಮಲ್ ಬೇಸ್ಡ್ ಕಾಫ್ ಸಿರಪ್ಸ್ ಅಥವಾ ಆಂಬ್ರಾಕ್ಸಲ್ ಬೇಸ್ಡ್ ಕಾಫ್ ಸಿರಪ್ಸ್ ನ ಯೂಸ್ ಮಾಡ್ತೀವಿ. ಆದಷ್ಟು ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಕಾಫ್ ಸಿರಪ್ಸ್ ನ ಅವಾಯ್ಡ್ ಮಾಡಬೇಕು. ಯೂಶಲಿ ಕಾಫ್ ಸಿರಪ್ಸ್ ಆರ್ ನಾಟ್ ಲೈಕ್ ಗ್ರೇಟ್ ಇನ್ ರಿಲೀವಿಂಗ್ ಕಾಫ್ ಸಿರಪ್. ಯೂಶಲಿ ಮೋಸ್ಟ್ ಆಫ್ ದಿ ಟೈಮ್ ಇದು ಪೇರೆಂಟ್ಸ್ ಮೇಲೆ ಆನ್ ರಿಕ್ವೆಸ್ಟ್ ನಾವು ಕೊಡ್ತಾ ಹೋಗ್ತೀವಿ. ಬಟ್ ಆದಷ್ಟು ಕಾಫ್ ಸಿರಪ್ ನಾವು ಚಿಕ್ಕ ಮಕ್ಕಳಲ್ಲಿ ಅವಾಯ್ಡ್ ಮಾಡ್ತೀವಿ. ಸೊ ಈಗ ಡೆತ್ ಆಗಿರೋ ಕೇಸ್ಗಳು ಏನಾಗಿದೆ, ಪ್ರಾಬಬ್ಲಿ ಕಂಟಾಮಿನೇಟ್ ಆಗಿರ್ಬೋದು. ಅದಕ್ಕೆ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮೋಸ್ಟ್ ಆಫ್ ದೆಮ್ ಆರ್ ಲೈಕ್ ಕಿಡ್ನಿ ಫೇಲ್ಯೂರ್ ಆಗಿದೆ. ಯೂಶಲಿ ಪರ್ಟಿಕ್ಯುಲರ್ ಬ್ಯಾಚ್ ಏನಾಗಿರುತ್ತೆ, ಕಾಫ್ ಸಿರಪ್ ಕಂಟಾಮಿನೇಟ್ ಆಗಿದ್ದಾಗ ಈ ತರ ಸೈಡ್ ಎಫೆಕ್ಟ್ ಆಗಿರ್ಬೋದು. ನಾನ್ ಪೇರೆಂಟ್ಸ್ ಅಲ್ಲಿ ಏನ್ ಕೇಳ್ಕೊಳ್ಳೋದು ಅಂದ್ರೆ, ಯೂಶಲಿ ಗೆಟ್ ದಿ ಪ್ರಿಸ್ಕ್ರಿಪ್ಷನ್ ಫ್ರಮ್ ದಿ ರೆಪ್ಯೂಟೆಡ್ ಪೀಡಿಯಾಟ್ರಿಷಿಯನ್ಸ್. ಓವರ್ ದಿ ಕೌಂಟರ್ ನೀವು ಕಾಫ್ ಸಿರಪ್ ಹಾಕ್ಬೇಡಿ.